ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಡ್ರೀಮ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ನೇಹ ಸಾವಂತ್. ವೀಕ್ಷಕರೇ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನಾನು ಡಾಕ್ಟರ್ ಆಗಬೇಕು ಅನ್ನುವಂತಹ ದೊಡ್ಡ ಕನಸಿರುತ್ತೆ. ಆದರೆ ಅದರಲ್ಲೂ ಕೂಡ ವಿದೇಶದಲ್ಲಿ MBBS ಮಾಡಬೇಕು ಅನ್ನುವಂತಹ ದೊಡ್ಡ ಆಸೆಯನ್ನ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಟ್ಕೊಂಡಿರ್ತಾರೆ. ಬಟ್ ಸಾಕಷ್ಟು ಗೊಂದಲಗಳು, ಅದೇ ರೀತಿಯಾಗಿ ಕನ್ಫ್ಯೂಷನ್ಸ್ ಆಗಿರಬಹುದು, ಧೈರ್ಯ ಇರೋದಿಲ್ಲ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಅವರಲ್ಲಿ ಕಾಡ್ತಾ ಇರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುವುದೇ ಡಾಕ್ಟರ್ ಡ್ರೀಮ್ಸ್. ಸೊ ಈ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ಪ್ರೊವೈಡ್ ಮಾಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಡ್ರೀಮ್ಸ್ನ ಮುಬಾರಕ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಕೆ, ನಾನು ಹೇಳ್ತಾ ಇದ್ರೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ MBBS ಮಾಡಬೇಕು ಅನ್ನುವಂಥ ಆಸೆ, ಕನಸಿದ್ದೇ ಇರುತ್ತೆ. ಬಟ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ. ಸೊ ಅದಕ್ಕೆ ಡಾಕ್ಟರ್ ಡ್ರೀಮ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಇದೆ, ಸಹಾಯ ಮಾಡ್ತಿದೆ ಅನ್ನುವಂಥದ್ದನ್ನು ಕೇಳ್ಪಟ್ವಿ. ಫಸ್ಟ್ ಆಫ್ ಆಲ್ ತಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ. ಈ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಸುಮಾರು ವರ್ಷಗಳಿಂದ ಈ ಪ್ರಾಸೆಸ್ ನಾವು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ವಿ. ನೀವು ಹೇಳ್ದಂಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ, ಪ್ರತಿಯೊಂದು ಪೋಷಕರಿಗೂ ಏನಂದರೆ ನಂದು ಒಳ್ಳೆ ಡಾಕ್ಟರ್ ಆಗಬೇಕು, ನಮ್ಮ ಕಂಟ್ರಿಗೆ ನಾವು ಸೇವೆನ ಸೇರಬೇಕು. ಇವಾಗ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಆಗಬೇಕಂದ್ರೆ ನಮ್ಮ ಕಂಟ್ರಿಯಲ್ಲಿ ಇರೋವಂಥ ಸೀಟ್ಸು ಕಡಿಮೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅವರು ಡ್ರೀಮನ್ನು ಫುಲ್ಫಿಲ್ ಮಾಡಬೇಕಂದ್ರೆ ತುಂಬಾ ಡಿಫಿಕಲ್ಟೀಸ್ ಇದೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಸುಮಾರು ವರ್ಷಗಳಿಂದ ಈ ಪ್ರಾಸೆಸ್ ನಾವು ಕಂಪ್ಲೀಟಾಗಿ ಸಕ್ಸಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳ ಕನಸು ನನಸಾಗ್ತಾ ಇದೆ ಅಂದರೆ ಅದು ಡಾಕ್ಟರ್ ಡ್ರೀಮ್ಸಿಂದ. ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಬಂದು ಬ್ಯಾಂಗ್ಳೂರಲ್ಲಿ ಹೆಡ್ ಆಫೀಸ್ ಇದೆ ನಮ್ಮದು, ಕೋರಮಂಗಲ ಸೋನಿವಲ್ ಸಿಗ್ನಲಲ್ಲಿ ಆಫೀಸ್ ಇದೆ, ಮತ್ತು ಚೆನ್ನೈಯಲ್ಲಿ ಕೂಡ ಆಫೀಸ್ ಇದೆ ನಮ್ಮದು, ಕನ್ಯಾಕುಮಾರಿಯಲ್ಲಿ ಆಫೀಸ್ ಇದೆ, ಮೈಸೂರಲ್ಲಿ ಕೂಡ ಆಫೀಸ್ ಮಾಡಿದ್ದೀವಿ. ಇನ್ನೊಂದೇನೆಂದರೆ ಸೂರತ್, ಅಹಮದಾಬಾದ್ ಆ್ಯಂಡ್ ರಾಜ್ಕೋಟ್, ಈ ರೀತಿ ಬಂದು ಡಿಫ್ರೆಂಟ್ ಸ್ಟೇಟ್ಸಿಂದ ಕೂಡ ವಿದ್ಯಾರ್ಥಿಗಳಿಗೆ ಕಳಿಸುವಂಥ ಕೆಲಸ ಡಾಕ್ಟರ್ ಡ್ರೀಮ್ಸ್ ಮಾಡ್ತಿದೆ. ಓಕೆ, ಈಗಾಗಲೇ ನೀಟ್ ಎಕ್ಸಾಮಿನೇಷನ್ಸ್ ಬಗ್ಗೆ ತುಂಬ ಗೊಂದಲ ಇದೆ. ಈಗಾಗಲೇ ಕೇಂದ್ರ ಶಿಕ್ಷಣ ಸಚಿವರು ಕೂಡ ಬದಲಾಗಿದ್ದಾರೆ. ಸೊ ನೀಟ್ ಎಕ್ಸಾಮಿನೇಷನ್ ಬಗ್ಗೆ ಏನು ಅಪ್ಡೇಟ್ ಇದೆ ಮತ್ತು ಯಾವ ರೀತಿ ಪ್ರಿಪೇರ್ ಆಗಬಹುದು ವಿದ್ಯಾರ್ಥಿಗಳು ಅಂತ? ಇದು ಆ್ಯಕ್ಚುಲಿ ವೆರಿ ಗುಡ್ ಕ್ವಶನ್. ತುಂಬ ಇದು ಎಂಟೈರ್ ಇಂಡಿಯಾದಲ್ಲಿ ಇದು ಒಂದೇ ಕನ್ಫ್ಯೂಷನ್ ಇವಾಗ ನಡೀತಾ ಇರೋದು. ಈಗ ಸ್ಟೂಡೆಂಟ್ಸು ನೀಟ್ ಈ ವರ್ಷ ಅಪಿಯರ್ ಆಗ್ತಿರೋ ಸ್ಟೂಡೆಂಟು ಮತ್ತು ರಿಪೀಟರ್ಸು ಎಲ್ಲರಿಗೂ ಒಂದು ಕನ್ಫ್ಯೂಷನ್ ನಡೀತಾ ಇದೆ. ನಮ್ಗೆ ಈ ವರ್ಷ ನಾವು ನೀಟ್ ಬರೀತೀವಾ ಇಲ್ಲ ಅಂತಲೂ ಕಾನ್ಫಿಡೆಂಟ್ ಇಲ್ಲ. ಇದರಲ್ಲಿ ಇವಾಗ ಮಾಹಿತಿ, ಇವಾಗ ಎಜುಕೇಷನ್ ಮಿನಿಸ್ಟ್ರು ಚೇಂಜ್ ಆಗೋಕ್ಕೆ ಮುಂಚೆ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದರು. ಅದೇನೆಂದರೆ ಈಗ ಸದ್ಯಕ್ಕೆ ಇವಾಗ ಸರ್ಕಾರದಿಂದ ನಿಮಗೆ ಸೆಕೆಂಡ್ PUC ಪಾಸ್ ಮಾಡಿಸಿದ್ದೀವಿ ನಾವು ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಅಂತ ಕೊಟ್ಟಿದ್ದರು. ಬಟ್ ಏನಾದರೂ ಒಂದು ವಿದ್ಯಾರ್ಥಿಗಳಿಗೆ ಏನೋ ಡೌಟ್ ಇದೆ, ಇಲ್ಲ ನೀವು ಕೊಡೋವಂಥ ಪರ್ಸೆಂಟೇಜ್ಗೆ ನಮಗೆ ಪರ್ಸೆಂಟೇಜ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನೀವು ಮತ್ತೆ ಎಕ್ಸಾಮ್ ಬರಿಬೋದು ಅಂದ್ಬಿಟ್ಟು ಎಜುಕೇಷನ್ ಮಿನಿಸ್ಟ್ರು ಹೇಳಿದ್ರು. ಸೊ ಆವಾಗ ಆಗಸ್ಟ್ ಸೆಕೆಂಡ್ ವೀಕಲ್ಲಿ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ ಇನ್ ಬಿಟ್ವೀನ್ ಬಂದು ಎಕ್ಸಾಮ್ ನೀವು ಬರಿಬೋದು ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಈಗ ಆ ಅನೌನ್ಸ್ಮೆಂಟ್ ಪ್ರಕಾರ ನೋಡಿದ್ರೆ ನಮಗೆ ಸೆಪ್ಟೆಂಬರ್ 2nd or 3rd ವೀಕಲ್ಲಿ ನೀಟ್ ಎಕ್ಸಾಮ್ ಬರ್ಬೋದು ಅಂದ್ಬಿಟ್ಟು ಒಂದು ಕನ್ಫರ್ಮೇಷನ್ ನಮಗೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ವೆರಿ ಸೂನ್ ಈಗ ಎಜುಕೇಷನ್ ಮಿನಿಸ್ಟರ್ ಕೂಡ ಚೇಂಜ್ ಆಗಿದ್ದಾರೆ. ವೆರಿ ಸೂನ್ ನಿಯರ್ ಬೈ ಸಮ್ ಕಮಿಂಗ್ ವೀಕಲ್ಲಿ ಬಂದು ಅನೌನ್ಸ್ಮೆಂಟ್ ಆಗ್ಬೋದು ಅಂದ್ಬಿಟ್ಟು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಬಟ್ ಅಬ್ರಾಡ್ಗೆ ಹೋಗಬೇಕಂದ್ರೆ ಇವಾಗ ನೀಟಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇನ್ನೂ ಬೇಕಾಗಿರಲ್ಲ. ಜಸ್ಟ್ ಈಗ ಸೆಕೆಂಡ್ PUC ಸ್ಟೂಡೆಂಟ್ ಕಂಪ್ಲೀಟ್ ಮಾಡಿರ್ತಾರೆ, ಕೆಲವ್ರು 90% ಬಂದಿರುತ್ತೆ, ಕೆಲವ್ರದ್ದು 80% ಬಂದಿರುತ್ತೆ. ಬಟ್ ಅಬ್ರಾಡ್ಗೆ ಹೋಗಬೇಕಂದ್ರೆ ಒಂದು ಒಳ್ಳೆಯ ಒಂದು ಟಾಪ್ ಕಾಲೇಜು, ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನಾನು ಎಜುಕೇಷನ್ ಮಾಡಬೇಕಂದ್ರೆ ಫಾರಿನಲ್ಲಿ ಅದು ಟಾಪ್ ವರ್ಲ್ಡ್ ರ್ಯಾಂಕ್ 100 ರ್ಯಾಂಕ್ಸಲ್ಲಿ ನಾವು ಏನಾದರೂ ಎಜುಕೇಷನ್ ಮಾಡ್ಕೋಬೇಕು ಅಂದರೆ ಅಬ್ರಾಡಲ್ಲಿ ಯಾವುದೇ ರೀತಿ ಒಂದು ಹೈಯೆಸ್ಟ್ ನೀಟ್ ಸ್ಕೋರ್ ಏನೂ ನೆಸೆಸಿಟಿ ಬರೋದಿಲ್ಲ. ಇವಾಗ ನಾವು ಜನರಲಾಗಿ ನೋಡಿದ್ರೇ ನಮ್ಮ ಹತ್ರ 24-25 ಲಕ್ಷ ವಿದ್ಯಾರ್ಥಿಗಳು ಈ ವರ್ಷ ಅಪಿಯರ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ 20-24 ಲ್ಯಾಕ್ ಸ್ಟೂಡೆಂಟ್ ಅಂದರೆ ನಮ್ಮ ಹತ್ರ ಇರೋದೇ 80,000 ಸೀಟು. ಇವಾಗ ಅದರಲ್ಲಿ BDS ಮತ್ತು MBBS, ನರ್ಸಿಂಗ್ ಎಲ್ಲ ಸೇರಿಸಿ ಒಂದು 80-82 ಸಾವಿರ ಸೀಟಲ್ಲಿ ಬರೆಯುವಂಥ ಸಂಖ್ಯೆ 24 ಲಕ್ಷ ಇದೆ. ಇದರಲ್ಲಿ ನಮಗೆ ಸೀಟ್ ಸಿಗುತ್ತಾ ಅಂದ್ಬಿಟ್ಟು ನಮಗೆ ಖುದ್ದಾಗಿ ಗೊತ್ತಾಗುತ್ತೆ. ಆ್ಯಸ್ ಎ ಒಂದು ಸ್ಟೂಡೆಂಟ್ ನಮ್ಮ ಪೇರೆಂಟ್ಸ್ಗೂ ಏನು ಗೊತ್ತಾಗುತ್ತೆ ಅಂದರೆ ಇವಾಗ ಇವನ್ ಪರ್ಸೆಂಟೇಜ್ಗೆ ಇಂಡಿಯಾದಲ್ಲಿ ಸಿಗುತ್ತಾ. ಯಾಕಂದರೆ 3 ವರ್ಷದಿಂದ ರಿಪೀಟ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಸೀಟ್ ಕನ್ಫರ್ಮ್ ಆಗ್ತಾ ಇಲ್ಲ. ಬಿಕಾಸ್ ನಮ್ಮ ಹತ್ರ ಪರ್ಸೆಂಟೈಲು ಅದೇ ರೀತಿಯ ಒಂದು ಪರ್ಸೆಂಟೇಜ್ ಬಂದು ಸ್ಕೋರ್ ಮಾಡಬೇಕಾಗತ್ತೆ. ಮಾರ್ಕ್ಸು 720ಅಲ್ಲಿ ಒಂದು OBC ಕ್ಯಾಟಗರಿ ಇರೋರು ಈ ವರ್ಷ ಮಿನಿಮಮ್ 500 ಆ್ಯಂಡ್ ಅಬೌವ್ ತೊಗೋಬೇಕಾಗುತ್ತೆ ಇಂಡಿಯಾದಲ್ಲಿ ಫ್ರೀ ಸೀಟ್ ತೊಗೋಬೇಕಂದ್ರೆ. ಮತ್ತು ಅದೇ ಜನರಲ್ ಕ್ಯಾಟಗರಿ ಆಗಿದ್ದರೆ 570, 580ವರೆಗೂ ಮಾರ್ಕ್ಸ್ ಹೋಗ್ತಾ ಇದೆ. ಬಿಕಾಸ್ ನಂಬರ್ ಆಫ್ ಅಟೆಂಡಿಂಗ್ ಸ್ಟೂಡೆಂಟ್ಸ್ ಬಂದು ತುಂಬ ಜಾಸ್ತಿ ಇದ್ದಾರೆ. ಸೊ ಇದರಿಂದ ಬಂದು ಮಕ್ಕಳಿಗೆ ಇಂಡಿಯಾದಲ್ಲಿ ಸೀಟ್ ತಗೋಬೇಕಂದ್ರೆ ಮಿನಿಮಮ್ ರಿಪೀಟ್ ಮಾಡಿರಬೇಕು ವಿದ್ಯಾರ್ಥಿಗಳು. ಕೆಲವರು ಇರ್ತಾರೆ ಸ್ಟೂಡೆಂಟ್ 100% ಕಾನ್ಫಿಡೆಂಟ್ ಆಗಿ ಟೋಟಲ್ ಫಸ್ಟ್ PUCಯಿಂದ ಕೂಡ ಅವ್ರು ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಬಟ್ ಆಫ್ಲೈನ್ ಕ್ಲಾಸಸ್ ಇಲ್ಲ, ಈಗ ಆನ್ಲೈನ್ ಇರೋದ್ರಿಂದ ಬಂದು ವಿದ್ಯಾರ್ಥಿಗಳಿಗೆ ಅದು ಡೌಟ್ಸ್ ಕ್ಲಾರಿಟಿ ಸಿಗ್ತಾ ಇಲ್ಲ, ಕರೆಕ್ಟಿಗೆ ಬಂದು ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ಸ್ ಏನಿದೆ, ಅವ್ರಿಗೆ ಏನಾದರೂ ಒಂದು ಡೌಟ್ ಬಂತು ಇಮಿಡಿಯೇಟ್ ಅವ್ರಿಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಈಗ ನೀವು ಆಫ್ಲೈನ್ ಕ್ಲಾಸಸ್ ಅಂದರೆ ಇಮಿಡಿಯೇಟ್ ನಾವು ಡೌಟ್ ಕೇಳ್ಕೋಬೋದು, ಕ್ಲಾರಿಟಿ ತೊಗೋಬೋದು. ಬಟ್ ಆನ್ಲೈನ್ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ತುಂಬಾ ಕನ್ಫ್ಯೂಷನ್ಸ್ ನಡೀತಾ ಇದೆ. ಇದರವರು 90% ತೊಗೊಂಡಿರಲಿ,
ಸೆಕೆಂಡ್ ಪಿ ಯು ಸಿಯಲ್ಲಿ. ಬಟ್ ನೀಟ್ ಎಕ್ಸಾಮ್ಗಂದರೆ ಇವಾಗ ನ್ಯಾಷನಲ್ ಲೆವೆಲ್ ಎಕ್ಸಾಮು, ಇದರಲ್ಲಿ ನಾನು ಎಲಿಜಿಬಲ್ ಆಗ್ತೀನಾ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬಂದುಬಿಟ್ಟಿದೆ ಈಗ. ಸೊ ಅದಕ್ಕೋಸ್ಕರ ನೀಟು ಲೆಸ್ ದೆನ್ 300 350 ಬರೋವಂಥ ವಿದ್ಯಾರ್ಥಿಗಳಿಗೆ ಇಂಡಿಯಾದಲ್ಲಿ ಸೀಟ್ ತೊಗೋಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಸೊ ಅದಕ್ಕೋಸ್ಕರ ಅಬ್ರಾಡಲ್ಲಿ ಒಂದು ಟಾಪ್ ಕಾಲೇಜಸಲ್ಲಿ, ಒಂದು ಒಳ್ಳೆ ರ್ಯಾಂಕಲ್ಲಿ ಇರುವಂಥ ಕಾಲೇಜಸಲ್ಲಿ ಅಡ್ಮಿಷನ್ ಮಾಡಿ ಒಂದು ಸೀಟನ್ನು ಬ್ಲಾಕ್ ಮಾಡ್ಕೋಬೇಕಂತ ನನ್ನ ಇಂಟೆನ್ಷನ್ ಅಷ್ಟೇ. ಈಗ ಒಂದು ಸೀಟ್ ನೀವು ಬ್ಲಾಕ್ ಮಾಡಿ ಇಟ್ಟಿರ್ತೀರ, ಇಂಡಿಯಾದಲ್ಲಿ ಬೈ ಚಾನ್ಸು ಅಡ್ಮಿಷನ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಅಬ್ರಾಡು. ನಾನು ಕೂಡ ಫಸ್ಟ್ ಪ್ರಿಫರ್ ಮಾಡೋದು ಇಂಡಿಯಾನೇ. ಇಂಡಿಯಾದಲ್ಲಿ ಬೆಸ್ಟ್ ಎಜುಕೇಷನ್ ಇಂಡಿಯಾದಲ್ಲೇ ಮಾಡಬೇಕು, ಬಟ್ ಸೀಟ್ಸ್ ಇಲ್ಲ ನಮ್ಮ ಹತ್ರ. ಸೊ ಅದಕ್ಕೋಸ್ಕರ ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಅಬ್ರಾಡ್ಗೆ ಹೋಗಬೇಕು, ಸಿಕ್ತಂದರೆ ಇಲ್ಲೇ ಸ್ಟಡಿ ಮಾಡಲಿ ಸ್ಟೂಡೆಂಟ್ಸ್. ಫಾರ್ ದಟ್ ಈಸ್ ದ ರೀಸನ್ ಒಂದು ಆಲ್ಟರ್ನೇಟ್, ಒಂದು ಸೆಕೆಂಡ್ ಆಪ್ಷನ್ ಅಂತ ಒಂದು ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡ್ಕೋಬೇಕಾಗುತ್ತೆ. ಈಗ ಏನು ಕ್ರೈಟೀರಿಯಾಸ್ ಇರುತ್ತೆ ಸರ್ ಅಬ್ರಾಡಲ್ಲಿ MBBS ಮಾಡಬೇಕು ವಿದ್ಯಾರ್ಥಿಗಳಂದರೆ? ಅಕಾರ್ಡಿಂಗ್ ಟು MCI ಅಂತಿತ್ತು, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಈಗ ರೂಲನ್ನು ನೇಮನ್ನು ಚೇಂಜ್ ಮಾಡಿದ್ದಾರೆ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಆಗಿದೆ. ಈಗ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಪ್ರಕಾರ ಸ್ಟೂಡೆಂಟ್ಗೆ ಏಜ್ ಬಂದು 17 ಏಜ್ ಆಗಿರಬೇಕು. ಮತ್ತು ಇನ್ನೊಂದು ಏನಂದರೆ ಅವ್ರಿಗೆ ಪರ್ಸೆಂಟೇಜು 50%, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ ಮಿನಿಮಮ್ 50% ಅಬೌವ್ ಇರಬೇಕಾಗತ್ತೆ. ಮತ್ತು ನೀಟ್ ಎಕ್ಸಾಮ್ಗೆ ಅವರು ಎಲಿಜಿಬಲ್ ಆಗಬೇಕು. ಬೈ ಚಾನ್ಸ್ ಈ ವರ್ಷ ಅದೇ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಏನಾದರೂ ಕೋವಿಡ್ ಜಾಸ್ತಿ ಆಯಿತು, ಕೇಸಸ್ ಜಾಸ್ತಿ ಬರ್ತದೆ, ಮೇ ಬಿ ಕ್ಯಾನ್ಸಲ್ ಆಯ್ತು ಅಂದರೆ ಮೇ ಬಿ ಲಾಸ್ಟ್ ಇಯರ್ ಥರ ಈ ವರ್ಷ ಕೂಡ ಎಕ್ಸಾಮ್ಷನ್ ಕೊಡ್ಬೋದು. ಈಗ ನೀವು ನೀಟು ಅಪಿಯರ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಮುಂದಿನ ವರ್ಷ ನೀಟ್ ಬರೀಬೇಕಂದ್ಬಿಟ್ಟು ಲಾಸ್ಟ್ ಇಯರ್ ಹೇಳಿದರು. ಬಿಕಾಸ್ ಆಫ್ ಕೇಸಸ್ ಜಾಸ್ತಿ ಬರ್ತಾ ಇತ್ತು ಅವಾಗ. ಈ ವರ್ಷ ಕೂಡ ಇವಾಗ ಥರ್ಡ್ ವೇವ್ ಅದು ಇದು ಅಂತ ನಡೀತಾ ಇದೆ. ಬಟ್ ಸ್ಟೂಡೆಂಟ್ಸ್ಗೆ ಆ ಟೈಮಿಗೆ ಅವ್ರಿಗೆ ಆಪ್ಷನ್ ಸಿಕ್ಕಿಲ್ಲ ಅಂದರೆ, ಗೌರ್ಮೆಂಟಿಂದ ಏನಾದರೂ ಎಕ್ಸಾಮ್ಷನ್ ಸಿಕ್ತಂದರೆ ಅವರು ಅಬ್ರಾಡ್ಗೆ ಟ್ರಾವೆಲ್ ಮಾಡ್ಬೋದು. ಬಟ್ ಒಂದು ಏನಂದರೆ ಸ್ಟೂಡೆಂಟು ಇವತ್ತಿಂದ ಒಂದು 45-50 ದಿವಸ ಇನ್ನೂ ನಮ್ಮ ಹತ್ರ ಟೈಮ್ ಇದೆ. ಸ್ಟೂಡೆಂಟ್ ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು. ಒಂದು ದಿವಸಕ್ಕೆ ಒಂದು 3 to 4 ಮಾರ್ಕ್ಸಿಗೆ ಪ್ರಿಪೇರ್ ಮಾಡಿದ್ರು ಮಿನಿಮಮ್ 300 ಮಾರ್ಕ್ಸ್ಗೆ ನಾವು ಟಾರ್ಗೆಟ್ ಮಾಡ್ಕೋಬೋದು. ಸೆಕೆಂಡ್ ಪಿ ಯು ಸಿ ಹೆಂಗೋ ಸ್ಟೂಡೆಂಟ್ ಅಟೆಂಡ್ ಮಾಡಿಲ್ಲ, ಸರ್ಕಾರದಿಂದ ಅವ್ರಿಗೊಂದು ಒಳ್ಳೆಯ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಸ್ಟೂಡೆಂಟ್ ಪಾಸ್ ಮಾಡ್ಕೊಂಡಿದ್ದಾರೆ. ಬಟ್ ನೀಟ್ ಎಕ್ಸಾಮ್ ಬಂದು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕಂದರೆ ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮು, ಸ್ಟೇಟ್ ವೈಸು ಡಿಸೈಡ್ ಅಂತೂ ಮಾಡೋಕ್ಕಾಗೋದಿಲ್ಲ. ಸೊ ದಟ್ ಈಸ್ ದ ರೀಸನ್ ಇಂಡಿಯಾದಲ್ಲಿ ಸಿಕ್ತಿಲ್ಲ ಅಂದರೆ ಅವ್ರಿಗೆ ಒಳ್ಳೆಯ ಒಂದು ಆಪ್ಷನ್ ಇರುತ್ತೆ ಅಬ್ರಾಡಲ್ಲಿ. ಸೊ ಮಿನಿಮಮ್ ಕ್ರೈಟೀರಿಯಾ ಇರುತ್ತೆ, ಅದು 1-to-1 ಕೌನ್ಸಿಲಿಂಗ್ ಕೂಡ ನಡೀತಾ ಇರುತ್ತೆ ನಮ್ಮದು. ಅವ್ರು ಕಾಲ್ ಮಾಡಿ ಒಂದು ಕನ್ಫರ್ಮೇಷನ್ ತೊಗೊಂಡು, ಬೇರೆ ಬೇರೆ ಡಿಸ್ಟ್ರಿಕ್ಸಿಂದ ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಆ ಡಿಸ್ಟ್ರಿಕ್ಸ್ ನಿಯರ್ ಬೈಯಿಂದ ಯಾರಾದರೂ ಸೀನಿಯರ್ ವಿದ್ಯಾರ್ಥಿಗಳು ಹೋಗಿದ್ದಾರಾ, ಅವ್ರು ಕಾಂಟ್ಯಾಕ್ಟ್ ಮಾಡುವಂಥ ಏನಾದರೂ ವ್ಯವಸ್ಥೆ ಪ್ರತಿಯೊಂದು ನಮ್ಮ ಕಡೆಯಿಂದ ಒಂದು ಆಪ್ಷನ್ ಸಿಗುತ್ತೆ ಅವ್ರಿಗೆ. ಅವ್ರು ಹೋಗಿ ಮನೆಗೆ ವಿಸಿಟ್ ಮಾಡ್ಕೋಬೋದು, ಪ್ರೊಸೀಜರ್ ಯಾವ ಥರ ಇರುತ್ತೆ, ನಿಮ್ಮ ಮಕ್ಕಳು ಸೇಫಾಗಿದ್ದಾರಾ, ಸೇಫ್ಟಿ ಯಾವ ಥರ ಇದೆ, ಮತ್ತು ಹಾಸ್ಟೆಲ್ ಯಾವ ಥರ ಇದೆ, ಪ್ರತಿಯೊಂದು ಮಾಹಿತಿ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಈಗ ಅಬ್ರಾಡಲ್ಲಿ MBBS ಮಾಡಬೇಕು ಅಂದರೆ ಏನೆಲ್ಲ ಮಿನಿಮಮ್ ಡಾಕ್ಯುಮೆಂಟ್ಸ್ ಇರುತ್ತೆ ಸರ್, ಬೇಕಾಗುತ್ತೆ? ಡಾಕ್ಯುಮೆಂಟ್ ಈಗ ಆಲ್ಮೋಸ್ಟ್ ಎಲ್ಲ ಕಂಟ್ರಿಯಿಂದ ಕೂಡ ಏನು ಕನ್ಫರ್ಮೇಷನ್ ಸಿಕ್ಕಿದೆ ಅಂದರೆ ಬೇಸ್ಡ್ ಆನ್ 10th and 11th ಪ್ರೀ ಅಡ್ಮಿಷನ್ ಲೆಟರ್ ಬಂದು ಇಶ್ಯೂ ಮಾಡ್ತಿದ್ದಾರೆ ಅವರು. ಸೆಕೆಂಡ್ ಪಿ ಯು ಸಿ ರಿಸಲ್ಟು ಅನೌನ್ಸ್ಮೆಂಟ್ ಆಗಿದೆ, ಬಟ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇನ್ನೂ ಸಿಕ್ಕಿಲ್ಲ ವಿದ್ಯಾರ್ಥಿಗಳಿಗೆ. ಈಗ ಬೇಸ್ಡ್ ಆನ್ 10th and 11th ಮಾರ್ಕ್ಸ್ ಕಾರ್ಡ್ ಒಂದು ರಷ್ಯಾ ಆಗಿರ್ಬೋದು, ಯುಕ್ರೇನ್ ಆಗಿರ್ಬೋದು, ಫಿಲಿಪೀನ್ಸ್ ಆಗಿರ್ಬೋದು, ಜಾರ್ಜಿಯಾ ಆಗಿರ್ಬೋದು, ಬೆಲಾರಸ್ ಆಗಿರ್ಬೋದು, ಅರ್ಮೇನಿಯಾ ಆಗಿರ್ಬೋದು, ಈ ರೀತಿ ಬಂದು ಬೇರೆ ಬೇರೆ ಕಂಟ್ರಿಯಿಂದ ಕೂಡ ಏನು ಕನ್ಫರ್ಮೇಷನ್ ಇದೆ ಅಂದರೆ 10th ಮಾರ್ಕ್ಸ್ ಕಾರ್ಡು, 11th ಮಾರ್ಕ್ಸ್ ಕಾರ್ಡು, ಆ ಬೇಸ್ಡ್ ಆನ್ ದಟ್ ಅವರಿಗೆ ಅಡ್ಮಿಷನ್ ಬಂದು ಕನ್ಫರ್ಮೇಷನ್ ಕೊಡ್ತಾ ಇದ್ದೀವಿ. ಈಗ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನಮಗೆ ಬಂದ ಮೇಲೆ ಒಂದು ಪೋಸ್ಟ್ ಅಡ್ಮಿಷನ್ ಲೆಟ್ರನ್ನು ಇಶ್ಯೂ ಮಾಡ್ತೀವಿ. ಈಗ ಸದ್ಯಕ್ಕೆ ನಾವು ಸೀಟನ್ನು ಬ್ಲಾಕ್ ಮಾಡ್ಕೋಬೇಕು, 100% ನಮಗೆ ಅದೇ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಬೇಸ್ಡ್ ಆನ್ 10th and 11th ಮಾರ್ಕ್ಸ್ ಕಾರ್ಡ್ ಮೇಲೆ ಪ್ರೀ ಅಡ್ಮಿಷನ್ ಲೆಟ್ರನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಬಟ್ 100% ಪಕ್ಕಾ ಸೀಟ್ ಆಗಿರುತ್ತೆ ಅವ್ರಿಗೆ. ಓಕೆ, ವಿದೇಶದಲ್ಲಿ MBBS ಅಂದರೆ ಯಾವೆಲ್ಲ ದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅಥವಾ ಯಾವೆಲ್ಲ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಇರುತ್ತೆ? ಇದರಲ್ಲಿ ನಾವು ಯಾವ ಥರ ಡಿಸಿಷನ್ ತಗೊತೀವಿ ಅಂದರೆ ಬೇಸ್ಡ್ ಆನ್ ದಿ ಸ್ಟೂಡೆಂಟ್ ಪರ್ಸೆಂಟೇಜ್ ಮತ್ತು ಬೇಸ್ಡ್ ಆನ್ ಅವ್ರ ಬಜೆಟ್ ತಕ್ಕಂತೆ ಕಾಲೇಜಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಒಂದು ಹೈ ಲೆವೆಲ್ ಕಾಲೇಜಸ್ಸು ಮಿನಿಮಮ್ 7-8 ಲಕ್ಷ ಬಜೆಟ್ ಇದ್ದರೆ ಎಲ್ಲರಿಗೂ ಅದು ಕಟ್ಟಕ್ಕೆ ಅಷ್ಟೊಂದು ಅವಕಾಶಗಳು ಸಿಗಲ್ಲ. ಮತ್ತು ಅವ್ರಿಗೆ ಬಜೆಟ್ ಕಡಿಮೆ ಇರುತ್ತೆ, ಕಡಿಮೆ ವೆಚ್ಚದಲ್ಲೇ ಮೆಡಿಕಲ್ ಮಾಡಬೇಕಂತ ಇರ್ತಾರೆ ಅವರು. ಯಾಕಂದರೆ ನಮಗೆ ದುಡ್ಡಿದ್ರೆ ನಾವು ಇಂಡಿಯಾದಲ್ಲೇ ಮಾಡ್ಬೋದಲ್ಲ ಸರ್, ಒಂದು ಕಡಿಮೆ ಬಜೆಟ್ ಇದ್ದರೆ ನಾವು ಅಬ್ರಾಡ್ಗೆ ಹೋಗಿ ಮಾಡ್ತೀವಿ. ಅಬ್ರಾಡಲ್ಲಿ ನಿಮಗೆ ಡಿಪೆಂಡ್ಸ್ ಆನ್ ದಿ ಕರಿಕ್ಯುಲಮ್. ಈಗ ನಮ್ಮ ಎಂಟೈರ್ ಗ್ಲೋಬಲಿ ಫಾಲೋ ಮಾಡೋದೇ 2 ಕರಿಕ್ಯುಲಮನ್ನು ಫಾಲೋ ಮಾಡ್ತೀವಿ. ಒಂದು ಏಷ್ಯನ್ ಕಾಂಟಿನೆಂಟ್, ನಮ್ಮ ಏಷ್ಯನ್ ಕಾಂಟಿನೆಂಟಲ್ಲಿ ಫಾಲೋ ಮಾಡ್ತಿರುವಂಥ ಕರಿಕ್ಯುಲಮ್ ಅಂದರೆ ಅದು ಬ್ರಿಟಿಷ್ ಕರಿಕ್ಯುಲಮ್. ಇಂಡಿಯಾ ಮತ್ತು ಅದರಲ್ಲಿ ಶ್ರೀಲಂಕಾ ಬರುತ್ತೆ, ಬಾಂಗ್ಲಾದೇಶು, ನೇಪಾಲ್, ಚೈನಾ, ಇವರು ಬಂದು 5-6 ಕಂಟ್ರೀಸು ಫಾಲೋ ಮಾಡೋದು ಬ್ರಿಟಿಷ್ ಕರಿಕ್ಯುಲಮ್. ಅಪಾರ್ಟ್ ಫ್ರಮ್ ದಿಸ್ ನಾವು ಎಲ್ಲೇ ಹೋದ್ರೂ ನಾವು ಅಲ್ಲಿ ಫಾಲೋ ಮಾಡೋದು ಅಮೇರಿಕನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರ ಅಮೇರಿಕನ್ ಸಿಸ್ಟಮಲ್ಲಿ ನಮಗೆ ಬರುವಂಥ ಕಂಟ್ರೀಸ್ ಅಂದರೆ ರಷ್ಯಾ, ಯುಕ್ರೇನ್, ಫಿಲಿಪೀನ್ಸು, ಜಾರ್ಜಿಯಾ, ಅರ್ಮೇನಿಯಾ, ಬೆಲಾರೂಸ್, ಈ ರೀತಿ ಬಂದು ಅಪಾರ್ಟ್ ಫ್ರಮ್ ದಿಸ್ ಏಷ್ಯನ್ ಕಾಂಟಿನೆಂಟ್ ನಾವು ಎಲ್ಲೇ ಹೋದ್ರೂ ಅವ್ರು ಫಾಲೋ ಮಾಡೋದು ಅಮೇರಿಕನ್ ಸಿಸ್ಟಮ್ ಆಗಿರುತ್ತೆ.
ಈಗ ವಿದೇಶದಲ್ಲಿ MBBS ಮಾಡೋದಕ್ಕೂ ನಮ್ಮ ಭಾರತದಲ್ಲಿ ಎಜುಕೇಶನ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತೀರಾ? ಎಜುಕೇಷನ್ ಸಿಸ್ಟಮ್ ಏನು ಜಾಸ್ತಿ ಡಿಫ್ರೆನ್ಶಿಯೇಟ್ ಬರೋದಿಲ್ಲ, ಬಟ್ ಟೋಟಲ್ ಹ್ಯೂಮನ್ ಬಾಡಿ ಎಲ್ಲಿ ಹೋದರೂ ಸೇಮ್ ಆಗಿರುತ್ತೆ. ಬಟ್ ಮೇ ಬಿ ಡಿಸೀಸಸ್ ಮೇ ಚೇಂಜ್ ಆಗಿರ್ಬೋದು. ಡಿಸೀಸಸ್ ಚೇಂಜ್ ಆಗುತ್ತಂದ್ರೆ ಬಿಕಾಸ್ ಆಫ್ ದಿ ಕ್ಲೈಮೆಟಿಕ್ ಕಂಡೀಷನ್. ಯಾಕಂದರೆ ನೀವು ಯುರೋಪಿಯನ್ ಕಾಂಟಿನೆಂಟ್ ಎಲ್ಲ ನೋಡಿದ್ರೆ ಮಿನಿಮಮ್ 2.5 ಮಂತ್ ಟೋಟಲ್ ಸ್ನೋ ಬೀಳ್ತಾ ಇರುತ್ತೆ ಅಲ್ಲಿ. ಆ ಒಂದು ಕ್ಲೈಮೇಟಲ್ಲಿ ಡಿಸೀಸಸ್ ಚೇಂಜ್ ಆಗುವಂಥ ಆಪ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ. ಕೇಸಸ್ ಇದು ನಿಮಗೆ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಮತ್ತು ನಿಮಗೆ ಹೆಲ್ತ್ ಅಪ್ಸೆಟ್ಟು, ಅದು ಬೇರೆ ಒಂದು ರೀತಿಗಳ ಕಾಯಿಲೆಗಳಿರುತ್ತೆ. ಬಟ್ ಇಂಡಿಯಾದಲ್ಲಿರುವಂಥ ಕಾಯಿಲೆಗಳಿಗೂ ಅಲ್ಲಿಗೂ ಜಾಸ್ತಿ ಏನು ವ್ಯತ್ಯಾಸಗಳು ಬರೋದಿಲ್ಲ. ಮತ್ತು ನಮ್ಮದು ಏಷ್ಯನ್ ಕಾಂಟಿನೆಂಟನ್ನೇ ತಗೊಂಡ್ರೆ ಆಲ್ಮೋಸ್ಟ್ ನಮಗೂ ಅವ್ರಿಗೂ ಸಿಮಿಲರ್ ಆಗೇ ಇರುತ್ತೆ. ಸೊ ದಟ್ ಈಸ್ ದ ರೀಸನ್, ನೋ ನೀಡ್ ಟು ವರಿ ಅಬೌಟ್ ಎನಿಥಿಂಗ್. ಬಟ್ ಎಜುಕೇಷನ್ ಸಿಸ್ಟಮ್ ನಮಗೆ ಅವ್ರು ಅಮೆರಿಕನ್ ಸಿಸ್ಟಮಲ್ಲಿ ಸ್ಟಡಿ ಮಾಡಿಸ್ತಾರೆ. ಇಲ್ಲಿ ನಾವು ಓದೋದು ಬ್ರಿಟಿಷ್ ಕರಿಕ್ಯುಲಮ್. ಬ್ರಿಟಿಷ್ ಕರಿಕ್ಯುಲಮ್ಗೂ ಅಮೆರಿಕನ್ ಸಿಸ್ಟಮ್ಗೂ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಬಟ್ ತುಂಬ ಡೀಪಾಗಿ ಸ್ಟಡಿ ಮಾಡಿಸ್ತಾರೆ ಸ್ಟೂಡೆಂಟ್ಗೆ, ತುಂಬ ಪ್ರಿಪೇರ್ ಮಾಡ್ತಾರೆ ಸ್ಟೂಡೆಂಟ್ಗೆ. ಥಿಯರಿಕ್ಕಿಂತ ಒಂದು ಪ್ರಾಕ್ಟಿಕಲ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಬ್ರಾಡಲ್ಲಿ. ಬಟ್ ಥಿಯರಿ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ಸಮ್ ಪ್ರೈವೇಟ್ ಕಾಲೇಜಸ್ ಅಂದರೆ ಔಟ್ಸ್ಕರ್ಟ್ಸಲ್ಲಿ ಇರುತ್ತೆ ಕಾಲೇಜಸ್ಸು, ಜಾಸ್ತಿ ಅಲ್ಲಿ ಪೇಷಂಟ್ಸ್ ವಿಸಿಟ್ ಮಾಡಲ್ಲ. ಅಂದರೆ ನಮಗೆ ಕಲಿಯೋದಕ್ಕೆ ತುಂಬ ಅವಕಾಶಗಳು ಕಡಿಮೆ ಇರುತ್ತೆ. ಬಟ್ ಅಬ್ರಾಡಲ್ಲಿ ಪಾಪ್ಯುಲೇಷನ್ ಕೆಲವು ಕಂಟ್ರಿಯಲ್ಲಿ ಜಾಸ್ತಿ ಇರೋದ್ರಿಂದ ನಮಗೆ ತುಂಬ ಅವಕಾಶಗಳು ಇರುತ್ತೆ. ಮತ್ತು ಜಾಸ್ತಿ ಡಿಸೀಸಸನ್ನು ನಾವು ಕಲಿಬೋದು, ಜಾಸ್ತಿ ಪೇಷಂಟ್ ನಾವು ಹ್ಯಾಂಡಲ್ ಮಾಡ್ಕೋಬೋದು. ದಿಸ್ ಇಸ್ ಅ ಗುಡ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಓಕೆ ಸರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಶಿವರುದ್ರಪ್ಪ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಮಾತಾಡಿ, ಮುಬಾರಕ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ MBBS ಮುಗಿಸಿ ಇಲ್ಲಿ ಬಂದ ಮೇಲೆ ಸರ್ ಇಲ್ಲೆಲ್ಲ ಗೌರ್ಮೆಂಟ್ ಅಪರ್ಚುನಿಟಿ ಕೊಡಲ್ಲ, ಹೊರದೇಶದಲ್ಲಿ ಓದೋರು ಅಂತ ಹೇಳ್ತಿದ್ರಲ್ಲ ಸರ್, ಆ ಥರ ಸರ್ ಈಗ ಕಾಮನ್ ಎಂಟ್ರೆನ್ಸ್ ಡಾಕ್ಟರ್ ಆಗ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಓನ್ಲಿ ಅವ್ರೇನು ಪ್ರೈವೇಟ್ ಕ್ಲಿನಿಕ್ ಅಷ್ಟೇ ಮೇಂಟೈನ್ ಮಾಡ್ಕೋಬೇಕು, ಹಾಂ ಗೌರ್ಮೆಂಟ್ಗೆಲ್ಲ ಅಪರ್ಚುನಿಟಿ ಇಲ್ಲ ಅಂತ ಹೇಳಿದ್ರಲ್ಲ ಸರ್. ಸರ್ ಈಗ 2019ಇಂದ ಕಾಮನ್ ಎಂಟ್ರೆನ್ಸ್, ಕಾಮನ್ ಎಕ್ಸಿಟ್ ಮಾಡಿದ್ದಾರೆ. ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಏನಂದರೆ ನೀಟ್ ಎಕ್ಸಾಮು. ಅದು ಇಂಡಿಯಾದಲ್ಲಿ ಓದಲಿ ಸ್ಟೂಡೆಂಟ್, ಇಲ್ಲ ಫಾರಿನಲ್ಲಿ ಹೋಗ್ಬಿಟ್ಟು ಓದ್ಕೊಂಬರಲಿ, ಇಬ್ಬರಿಗೂ ಕಾಮನ್ ಎಕ್ಸಾಮ್ ಏನಂದರೆ ನೀಟ್ ಎಕ್ಸಾಮು. ಮತ್ತು ನಿಮಗೆ ಕಾಮನ್ ಎಕ್ಸಿಟ್ ಎಕ್ಸಾಮ್ ಏನು ಮಾಡಿದೆ ಅಂದರೆ NEXT1 NEXT2. ಇದು ಇಂಡಿಯಾದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೂ ಫಾರಿನಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೂ ಇಬ್ಬರಿಗೂ ಕಾಮನ್ ಮಾಡಿದ್ದಾರೆ. ನಮ್ಮದು ಎಕ್ಸಿಟ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಅವಕಾಶ ಇದ್ದೇ ಇರುತ್ತೆ 100%. ಈಗ ಗೌರ್ಮೆಂಟಲ್ಲಿ ಕೂಡ ಕೆಲಸ ಮಾಡ್ಕೋಬೋದು, ಪ್ರೈವೇಟಲ್ಲಿ ಕೆಲಸ ಮಾಡ್ಕೋಬೋದು, ನಮ್ಮದೇ ಓನ್ ಸ್ವಂತ ಕ್ಲಿನಿಕ್ ಕೂಡ ನಾವು ಇಕ್ಕೋಬೋದು. ದೇರ್ ಇಸ್ ನೋ ಅಬ್ಜೆಕ್ಷನ್. ಗೌರ್ಮೆಂಟಿಂದ ಯಾವುದೂ ಈ ಥರ ಅಬ್ಜೆಕ್ಷನ್ಸ್ ಇಲ್ಲ ಸರ್. ಓಕೆ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಇನ್ನು ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಮುಖ್ಯವಾಗಿ ಪ್ರಾಕ್ಟಿಕಲ್ ತುಂಬ ನಾಲೆಜ್ ಬೇಕಾಗುತ್ತೆ ಡಾಕ್ಟರ್ಸ್ಗೆ. ಥೆರಾಟಿಕಲ್ ಎಕ್ಸ್ಪೀರಿಯನ್ಸ್ಗಿಂತ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬ ಮುಖ್ಯವಾಗುತ್ತೆ. ಅದ್ರ ಬಗ್ಗೆ ವಿದೇಶದಲ್ಲಿ ಯಾವ ರೀತಿಯಾದಂಥ ಸೌಲಭ್ಯ ಇದೆ? ಕೆಲವು ಕಾಲೇಜಸಲ್ಲಿ, ಕೆಲವು ಕಂಟ್ರೀಸಲ್ಲಿ ಹೆಂಗಿದೆ ಅಂದರೆ ಮಿನಿಮಮ್ ಒಂದು 10 ಸ್ಟೂಡೆಂಟ್ಸ್ಗೆ ಒಂದು ಡೆಡ್ ಬಾಡಿ ಕೆಡಾವರನ್ನು ಪ್ರೊವೈಡ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ, ಒಂದು ಡೆಡ್ ಬಾಡಿ. ಈಗ ಕೆಲವು ಕಂಟ್ರೀಸಲ್ಲಿ ಅಂದರೆ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಬಂದು ಒಂದೇ ಡೆಡ್ ಬಾಡಿಗೆ ಒಂದು ಮಿನಿಮಮ್ 25, 30, 35 ಸ್ಟೂಡೆಂಟ್ಸ್ ಬಂದು ಅದು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬಟ್ ಅಬ್ರಾಡಲ್ಲಿ ಕೆಲವು ಕಂಟ್ರೀಸಲ್ಲಿ, ಈಗ ಎಕ್ಸಾಂಪಲ್ ಚೈನಾ ಅಂತಲೇ ತಗೊಂಡ್ರೆ, ಅದು ತುಂಬ ಪಾಪ್ಯುಲೇಟೆಡ್ ಕಂಟ್ರಿ. ಆ ಪಾಪ್ಯುಲೇಷನ್ ಇರೋ ಕಂಟ್ರಿಯಲ್ಲಿ ನೋಡಿದ್ರೆ ನಮಗೆ ಹ್ಯೂಜ್ ಪಾಪ್ಯುಲೇಷನ್, ಹ್ಯೂಜ್ ಡೆಡ್ ಬಾಡಿ ಸಿಗುತ್ತೆ. ಬಟ್ ಪ್ರಾಕ್ಟಿಕಲ್ ನಾಲೆಜ್ಗೆ ಏನು ಮಾಡ್ತಾರೆ ಅಂದರೆ ಪ್ರತಿ ಒಂದು 8 to 10 ಸ್ಟೂಡೆಂಟ್ಸ್ ಒಂದು ಡೆಡ್ ಬಾಡಿನ ಪ್ರೊವೈಡ್ ಮಾಡ್ತಾರೆ. ಆ ಒಂದು ಸ್ಟೂಡೆಂಟ್ಸು ಅದರಲ್ಲೇ ಅವರು ಪ್ರಾಕ್ಟೀಸ್ ಮಾಡ್ಕೋಬೋದು. ರೋಬೋಟಿಕ್ ಟೆಕ್ನಾಲಜಿ ಇನಿಷಿಯಲ್ ಕೊಡೋದೇ ಅವರು ರೋಬೋಟಿಕ್ ಟೆಕ್ನಾಲಜಿ ಕೊಡ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಅದು ಪ್ರಿಫರ್ ಮಾಡೋದಿಲ್ಲ. ನಾವು ಪ್ರಿಫರ್ ಮಾಡೋದು ಏನಂದರೆ ಇದು ಹ್ಯೂಮನ್ ಬಾಡಿ, ಡೆಡ್ ಬಾಡೀಸನ್ನು ಪ್ರೊವೈಡ್ ಮಾಡ್ತೀವಿ. ಬಟ್ ಅಬ್ರಾಡಲ್ಲಿ ಹೆಂಗಿರುತ್ತೆ ಅಂದರೆ ಇನಿಷಿಯಲ್ ಸ್ಟಾರ್ಟಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ ರೋಬೋಟಿಕ್ ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡ್ತಾರೆ. ರೋಬೋಟಿಕ್ ಟೆಕ್ನಾಲಜಿ ಥರ ಸೇಮ್ ಹ್ಯೂಮನ್ ಥರ ಅದು ಬಿಹೇವ್ ಆಗುತ್ತೆ. ಮತ್ತು ಅದೇ ರೀತಿ ಪಲ್ಸ್ ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು, ಅದೇ ರೀತಿ ಒಂದು ಅವರು ಸೆಟಪ್ಪನ್ನು ಮಾಡಿರ್ತಾರೆ. ಇದರಿಂದ ಸ್ಟೂಡೆಂಟ್ಸ್ಗೆ ಬಂದು ತುಂಬ ಕಾನ್ಫಿಡೆಂಟ್ ಬರುತ್ತೆ. ಈಗ ಏಜು 17 ಆಗಿರುತ್ತೆ, ಸಡನ್ನಾಗಿ ಹೋಗ್ಬಿಟ್ಟು ಡೆಡ್ ಬಾಡಿ ನೋಡಬೇಕಂದ್ರೆ ತುಂಬಾ ಭಯ ಆಗುತ್ತೆ ಮೋಸ್ಟ್ ಆಫ್ ದಿ. ಬಟ್ ಸಬ್ಜೆಕ್ಟನ್ನು ಲೈಕ್ ಮಾಡ್ತಾ ಇದ್ದೀವಿ, ಬಟ್ ಸಡನ್ನಾಗಿ ಡೆಡ್ ಬಾಡಿ ಮುಂದೆ ಹೋಗ್ಬಿಟ್ಟು ನಿಂತ್ಕೋಬೇಕಂದ್ರೆ ತುಂಬ ಕಾನ್ಫಿಡೆಂಟ್ ಕಡಿಮೆ ಇರುತ್ತೆ. ಸೊ ಇದರಲ್ಲಿ ಇವಾಗ ಮೋಸ್ಟ್ ಆಫ್ ದಿ ಕಂಟ್ರೀಸಲ್ಲಿ ಏನಾಗುತ್ತೆ ಅಂದರೆ ರೋಬೋಟಿಕ್ ಟೆಕ್ನಾಲಜಿ ಇನಿಷಿಯಲ್ ಸ್ಟೇಜಿಂದ ಕೂಡ ಅವ್ರಿಗೆ ಪ್ರಿಪೇರ್ ಮಾಡ್ತಾ ಬರ್ತಾರೆ. ಸೊ ಅದರಿಂದ ಸ್ಟೂಡೆಂಟ್ ನೋ ನೀಡ್ ಟು ವರಿ ಅಬೌಟ್ ಎನಿಥಿಂಗ್. ಬಟ್ ಪ್ರಾಕ್ಟಿಕಲ್ ನಾಲೆಜು ತುಂಬ ಡೀಪಿಗೆ ಸ್ಟಡಿ ಮಾಡಿಸ್ತಾ ಇರೋದ್ರಿಂದ ತುಂಬ ಕಾನ್ಫಿಡೆಂಟಾಗಿ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾರೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ ವೀಕ್ಷಕರೇ ಕಾರ್ಯಕ್ರಮದಲ್ಲಿ. ಈಗ ಒಂದು ಸ್ಮಾಲ್ ಬ್ರೇಕ್. ಡಾಕ್ಟರ್ ಡ್ರೀಮ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದೀಗ ಹಾವೇರಿಯಿಂದ ಭಾರತಿ ಅಂತ ಕಾಲರ್ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಸರ್. ಮುಬಾರಕ್ ಅವರಿದ್ದಾರೆ, ಮಾತನಾಡಿ. ನಮಸ್ತೆ ಭಾರತಿ ಅವರೇ, ಹೇಳಿ. ಹಲೋ ಸರ್. ಹಲೋ ಮೇಡಮ್, ಹೇಳಿ. ಸರ್, ನಾವು ಈಗ ಅಬ್ರಾಡಲ್ಲಿ ಎಜುಕೇಶನ್ ಮಾಡ್ಬೇಕಂತ ಸರ್. ಹಾಂ, ನಮ್ಗೆ ಈಗ ಅಲ್ಲಿ ಸಿಲೆಬಸ್ ಮತ್ತು ಇಲ್ಲಿ ಸಿಲೆಬಸ್ಗೆ ಏನಾದರೂ ಡಿಫ್ರೆನ್ಸ್ ಬರುತ್ತಾ ಸರ್?
ಹೌದು, ಇಂಡಿಯಾದಲ್ಲಿ ಫಾಲೋ ಮಾಡೋದು ಬ್ರಿಟಿಷ್ ಕರಿಕ್ಯುಲಮ್, ಬಟ್ ಅಬ್ರಾಡಲ್ಲಿ 90% ಆಫ್ ದಿ ಕಂಟ್ರೀಸಲ್ಲಿ ಫಾಲೋ ಮಾಡೋದು ಅಮೆರಿಕನ್ ಸಿಸ್ಟಮ್ಮು. ಇದು ನಿಮಗೆ ವ್ಯತ್ಯಾಸ ಗೊತ್ತಾಗಬೇಕಂದ್ರೆ CBSE ಬೋರ್ಡ್ಗೂ ಸ್ಟೇಟ್ ಬೋರ್ಡ್ಗೂ ಬರುವಂಥ ವ್ಯತ್ಯಾಸ 100% ಇರುತ್ತೆ. ತುಂಬ ಡೀಪಾಗಿ ಸ್ಟಡಿ ಮಾಡಿಸ್ತಾರೆ ಅವರು. ಬಟ್ MBBS ನಾವು ಅನ್ಕೊಳ್ಳೋಂಗೆ ಅಷ್ಟೊಂದು ಈಸಿ ಇಲ್ಲ. ಬಟ್ ನಾವು ಫಾಲೋ ಮಾಡೋದು ಬ್ರಿಟಿಷ್ ಕರಿಕ್ಯುಲಮ್, ಅವ್ರು ಫಾಲೋ ಮಾಡೋದು ಅಮೆರಿಕನ್ ಸಿಸ್ಟಮ್. ಅದರಿಂದ ಪಾಸಿಂಗ್ ಪರ್ಸೆಂಟೇಜ್ ತುಂಬ ಚೆನ್ನಾಗಿರುತ್ತೆ. ಇಂಡಿಯಾಗೆ ಬಂದಮೇಲೆ ಒಂದು ಎಕ್ಸಾಮ್ ಬರೀಬೇಕಾಗುತ್ತೆ, ಆ ಎಕ್ಸಾಮ್ಗೂ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಒಂದು CBSE ಸಿಲೆಬಸಲ್ಲಿ ಓದ್ಕೊಂಬಂದು ಇಲ್ಲಿ ಸ್ಟೇಟ್ ಸಿಲೆಬಸಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ ತುಂಬ ಬ್ರಿಲಿಯಂಟಾಗಿ ಸ್ಟೂಡೆಂಟ್ ಬಂದು 100% ರಿಸಲ್ಟ್ ಸಿಗುತ್ತೆ ಅವ್ರಿಗೆ. ಅದಕ್ಕೋಸ್ಕರನೇ ಅಬ್ರಾಡ್ಗೆ ಅಮೇರಿಕನ್ ಸಿಸ್ಟಮನ್ನು ಅಡಾಪ್ಟ್ ಮಾಡೋಕ್ಕೆ ಅಬ್ರಾಡ್ಗೆ ಹೋಗೋದು. ಓಕೆ, ಧನ್ಯವಾದ ಕರೆ ಮಾಡೋದಕ್ಕಾಗಿ ಸರ್. ಸಾಕಷ್ಟು ವಿದ್ಯಾರ್ಥಿಗಳು ವಿದೇಶದಲ್ಲಿ MBBS ಮಾಡಬೇಕು ಅಥವಾ ಓದಬೇಕು ಅಂತಂದ್ರೆ ಅವ್ರ ಪೇರೆಂಟ್ಸ್ಗೂ ಒಂದು ಭಯ ಇರುತ್ತೆ, ಸೇಫ್ ಆಗಿರ್ತಾರೋ ಇಲ್ಲೋ ನಮ್ಮ ಮಕ್ಕಳು ಅಂತ. ಸೇಫ್ಟಿ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಪ್ರತಿಯೊಂದು ಕಂಟ್ರಿಯಲ್ಲಿ ಕೂಡ ನಾವು ಫಸ್ಟ್ ವಿಸಿಟ್ ಮಾಡ್ತೀವಿ. ಇಟ್ ಈಸ್ ನಾಟ್ ಲೈಕ್ ಜಸ್ಟು ಇಂಟರ್ನೆಟಲ್ಲಿ ನೋಡಿಬಿಟ್ಟು ಕಾಲೇಜ್ ಈ ಥರ ಇರುತ್ತೆ, ಬಿಲ್ಡಿಂಗ್ ಈ ಥರ ಇರುತ್ತೆ, ಹಾಸ್ಟೆಲ್ ಈ ಥರ, ಯಾವತ್ತೂ ಈ ಥರ ಪ್ರೊಸೀಜರ್ ಮಾಡಲೇ ಇಲ್ಲ. ಬಟ್ ಫಸ್ಟು ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಎಲ್ಲಿ ಸೇಫಾಗಿರ್ತಾರೆ ಅದು ನಮಗೆ ಪ್ರಿಯಾರಿಟಿ ಬೇಸ್ಡಲ್ಲಿ ಇರೋದೇ. ನಮಗೆ ಒಂದು ಎಜುಕೇಷನ್ ಸಿಸ್ಟಮು, ಸೆಕೆಂಡು ಸೇಫ್ಟಿ, ಥರ್ಡ್ ಬಂದು ಫುಡ್ಡು. ಇದು 3 ಥಿಂಗ್ಸ್ ಬಂದು ತುಂಬ ಮೇಜರ್ ಆಗಿ ಇರುತ್ತೆ. ಬಟ್ ಇದು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಹೋಗ್ತಾರೆ ಬೇರೆ ಬೇರೆ ಏಜೆನ್ಸಿಯಿಂದ, ಅದು ಪ್ರಿಫರ್ ಮಾಡ್ತಾರೆ. ಎಜುಕೇಷನ್ ಚೆನ್ನಾಗಿದ್ದರೆ ಸೇಫ್ಟಿ ಇರೋದಿಲ್ಲ, ಆ ಕಡೆ ಬಂದು ಸರಿಯಾಗಿ ವ್ಯವಸ್ಥೆ ಮಾಡಿಕೊಟ್ಟಿರಲ್ಲ, ಇಂಡಿಯನ್ ಫುಡ್ ಇರೋದಿಲ್ಲ, ಲಾಟ್ ಆಫ್ ಸ್ಟೂಡೆಂಟ್ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಒಂದು ಏನಂದರೆ ನಮ್ಮ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯಿಂದ ಫಸ್ಟು ಪರ್ಟಿಕ್ಯುಲರ್ಗೆ 3 ಥಿಂಗ್ಸ್ ನಾವು ಪ್ರಿಫರ್ ಮಾಡ್ತೀವಿ. ಇನ್ಸೈಡ್ ದಿ ಕ್ಯಾಂಪಸ್ ಹಾಸ್ಟೆಲ್, ಇಲ್ಲಾಂದರೆ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸಲ್ಲಿ ಹಾಸ್ಟೆಲ್ ಇರುತ್ತೆ. ಈಗ ಅಬ್ರಾಡಲ್ಲಿ ಏನಾಗುತ್ತೆ ಅಂದರೆ ತುಂಬ ಅವ್ರದ್ದು ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್ ತುಂಬ ಇರುತ್ತೆ. ಈಗ ಒಂದು ನಾರ್ತು ಸೌತ್ ಈಸ್ಟ್ ವೆಸ್ಟ್ ಅಂತ ನಾವು ಡಿವೈಡ್ ಮಾಡ್ಕೊಂಬಿಟ್ರೆ ಸೆಂಟ್ರಲ್ ಪಾರ್ಟ್ ಆಫ್ ದಿ ಸಿಟಿಯಲ್ಲಿ ಬಂದು ಹಾಸ್ಟೆಲ್ ಪ್ರೊವೈಡ್ ಮಾಡ್ತೀವಿ. ಈಗ ಸ್ಟೂಡೆಂಟ್ಸ್ಗೆ ಏನೇ ಒಂದು ಸಬ್ಜೆಕ್ಟ್ ಬಗ್ಗೆ ಓದಬೇಕು, ಯಾವುದೋ ಒಂದು ಪ್ರಾಕ್ಟಿಕಲ್ ನಾಲೆಜ್ ಒಂದು ತೊಗೋಬೇಕು, ಎಕ್ಸಾಂಪಲ್ ಈಗ ಸರ್ಜರಿ ಬಗ್ಗೆ ಒಂದು ಕಲಿಬೇಕಂದ್ರೆ ಅದಕ್ಕಂತ ರಿಲೇಟೆಡ್ ಹಾಸ್ಪಿಟಲ್ಸ್ ಬೇರೆ ಇರುತ್ತೆ ಅಬ್ರಾಡಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಎಲ್ಲ ಹಾಸ್ಪಿಟಲ್ಸ್ ವಿಸಿಟ್ ಮಾಡಬೇಕಂದ್ರೆ ಅವ್ರಿಗೊಂದು ಸೆಂಟ್ರಲ್ ಪಾರ್ಟ್ ಆಫ್ ದಿ ಸಿಟಿ ಬಂದು ಹಾಸ್ಟೆಲನ್ನು ಪ್ರೊವೈಡ್ ಮಾಡ್ತೀವಿ. ಈ ಕಡೆ ಕಾಲೇಜ್ ಬರೋಕ್ಕೂ ಒಂದು 5 ನಿಮಿಷ 10 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಇರಬೇಕು. ಈಗ ಈ ಕಡೆ ಬಂದು ಹಾಸ್ಪಿಟಲ್ ವಿಸಿಟ್ ಮಾಡಬೇಕಂದ್ರೂ ವಾಕಬಲ್ ಡಿಸ್ಟೆನ್ಸ್ ಇರಬೇಕು. ಫಸ್ಟು 2 ಇಯರ್ ನಿಯರ್ ಬೈ ಕ್ಯಾಂಪಸಲ್ಲಿ ಹಾಕ್ತೀವಿ. ಅದಾದಮೇಲೆ ಪ್ರಾಕ್ಟಿಕಲ್ ಅವರು ಕಲಿಬೇಕು, ಹಾಸ್ಪಿಟಲ್ಸ್ಗೆ ಡೈಲಿ ಅವ್ರು ವಿಸಿಟ್ ಮಾಡಬೇಕು. ಸಮ್ ಟೈಮ್ ಏನಂದರೆ ಫಸ್ಟ್ ಶಿಫ್ಟ್ ಹಾಕ್ತಾರೆ, ಬೆಳಿಗ್ಗೆ 6 ಗಂಟೆಯಿಂದ 1 ಗಂಟೆವರೆಗೂ ಫಸ್ಟ್ ಶಿಫ್ಟ್ ಇರುತ್ತೆ. ಸೆಕೆಂಡ್ ಶಿಫ್ಟ್ ಹಾಕಿದ್ರು ಈವ್ನಿಂಗ್ 4 o'clock ಇಂದ ರಾತ್ರಿ 10 ಗಂಟೆವರೆಗೂ ಅಂದರೆ ಸ್ಟೂಡೆಂಟ್ ಅಲ್ಲಿಂದ ಟ್ರಾವೆಲ್ ಮಾಡಿ ಬರಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲವನ್ನು ನೋಡಿ ನಮಗೆ ನಮ್ಮ ಸೂಟೇಬಲ್ ಎಲ್ಲಾಗುತ್ತೆ ಸ್ಟೂಡೆಂಟ್ಸ್ಗೆ, ಇದರ್ ಬಾಯ್ಸ್ ಇರಲಿ ಗರ್ಲ್ಸ್ ಇರಲಿ ಪ್ರತಿಯೊಬ್ಬರಿಗೂ ಸೇಫ್ಟಿ ಇಂಪಾರ್ಟೆಂಟ್. ಯಾಕಂದರೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ನಾವು ಹೋಗ್ತೀವಿ ಅಂದರೆ ತುಂಬ ಭಯ ಇರುತ್ತೆ ಪೇರೆಂಟ್ಸ್ಗೆ. ಸೊ ಅದರಿಂದ ಬಂದು ನಮ್ಮ ಕಡೆಯಿಂದ ಏನೇನೆಲ್ಲ ಫೆಸಿಲಿಟಿ ನಾವು ಪ್ರೊವೈಡ್ ಮಾಡಬೇಕು 100% ಆ ಫೆಸಿಲಿಟೀಸ್ ಬಂದು ನಾನು ಪ್ರೊವೈಡ್ ಮಾಡ್ತೀನಿ. ಇನ್ನೊಂದೇನೆಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ಸ್ಟೇ ಮಾಡಿಸಿ ಎಲ್ಲ ಪ್ರೊಸೀಜರನ್ನು ಮಾಡಿ ನಾವು ರಿಟರ್ನ್ ಬರೋದು. ಇಟ್ ಈಸ್ ನಾಟ್ ಲೈಕ್ ಇಲ್ಲಿ ಹೋಗಿ ನೀವು ಅಲ್ಲಿ ನಿಮ್ಗೆ ಯಾರೋ ಒಬ್ಬರು ಪರ್ಸನ್ ಸಿಗ್ತಾರೆ, ಅವ್ರು ಬಂದಿಲ್ಲ, ಅವ್ರು ಲೇಟಿಗೆ ಬಂದರು. ವಿದ್ಯಾರ್ಥಿಗಳೀಗ ಫಸ್ಟ್ ಟೈಮ್ ಹೊಸ ಕಂಟ್ರಿ, ಒಂದು ಹೊಸ ಭಾಷೆ ಅಂದಮೇಲೆ ಭಯ ಪಡ್ತಾರೆ ಅವರು. ಯಾಕಂದರೆ ಬಿಹಾಫ್ ಆಫ್ ಪೇರೆಂಟ್ಸು ಡಾಕ್ಟರ್ ಡ್ರೀಮ್ಸಿಂದ ನಾನು ಹೋಗ್ತೀನಿ, ಇಲ್ಲಾಂದರೆ ನಮ್ಮದು ಸೀನಿಯರ್ ಮ್ಯಾನೇಜರ್ಸ್ ಇರ್ತಾರೆ, ಅವರು ಟ್ರಾವೆಲ್ ಮಾಡಿಸ್ತಾರೆ, ಕರ್ಕೊಂಡು ಹೋಗ್ತಾರೆ, ಪ್ರತಿಯೊಂದು ಪ್ರೊಸೀಜರನ್ನು ಮಾಡಿಕೊಡ್ತಾರೆ. ಸೊ ಅದರಿಂದ ಭಯ ಪಡುವಂಥ ನೆಸೆಸಿಟಿ ಬರೋದಿಲ್ಲ. ಸೊ ಇನ್ಸೈಡ್ ದಿ ಕ್ಯಾಂಪಸ್ 99.9% ಬಂದು ನಿಯರ್ ಬೈ ಕ್ಯಾಂಪಸ್ಸೇ ಮಾಡಿಸ್ಕೊಡ್ತೀವಿ. ಸೊ ಅದರಿಂದ ಏನೂ ನೆಸೆಸಿಟಿ ಇರೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ಪೇರೆಂಟ್ಸ್ಗೂ ಕೂಡ ನಾವು ಆಪ್ಷನ್ಸ್ ಕೊಡ್ತೀವಿ. ನೀವು ಕೂಡ ಬರ್ತೀರಂದರೆ 100% ನಿಮ್ಗೆ ಅವಕಾಶ ಇರುತ್ತೆ. ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿ, ವೀಸಾ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಫ್ಲೈಟ್ ಟಿಕೆಟ್ ಏನಿರುತ್ತೆ ಒಂದು 2.5 ಮಂತ್ ಬಿಫೋರ್ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಒಂದು ಬರೋದು ಹೋಗೋದು ಟಿಕೆಟ್ ಒಂದು 30,000 ರೂಪಾಯಿ 2.5 ಮಂತ್ ಬಿಫೋರ್ ಪ್ಲ್ಯಾನ್ ಮಾಡ್ತೀವಿ. 25,000 to 30,000 ರೂಪೀಸ್ ಟಿಕೆಟ್ ಬಂದುಬಿಡುತ್ತೆ. ಆರಾಮಾಗಿ ಸ್ಟೂಡೆಂಟ್ ಜೊತೆ ಬಂದು ಅಲ್ಲಿ ಸ್ಟೇ ಆಗಿ ಅವ್ರಿಗೊಂದು ಕಾನ್ಫಿಡೆಂಟ್ ಬಂದುಬಿಡುತ್ತೆ. ಚಲೋಪ್ಪ ನಮ್ಮ 6 ವರ್ಷ ಎಜುಕೇಷನ್ ಚೆನ್ನಾಗಿದೆಯಪ್ಪ, ಕಾಲೇಜ್ ಚೆನ್ನಾಗಿದೆ, ಹಾಸ್ಟೆಲ್ ತುಂಬ ಚೆನ್ನಾಗಿ, ಇವು ಧೈರ್ಯವಾಗಿ ಇರ್ಬೋದು. ಸೊ ಅದಕ್ಕೋಸ್ಕರ ಒಂದು 30,000-35,000 ರೂಪೀಸ್ ಖರ್ಚು ಮಾಡಿ ಅವ್ರು ಟ್ರಾವೆಲ್ ಮಾಡಿಬಿಟ್ರೆ ಏನೂ ಟೆನ್ಷನ್ ಇರೋದಿಲ್ಲ ಅವ್ರಿಗೆ. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ, ಮಹಾಂತೇಶ್ ಅಂತ. ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಡೈರೆಕ್ಟಾಗಿ ಫೋನಲ್ಲಿ ಮಾತಾಡಿ. ನಮಸ್ತೆ ಮಹಾಂತೇಶ್ ಅವರೇ, ಕರೆ ಕಟ್ಟಾಗಿದೆ. ಈಗ ವಿದೇಶದಲ್ಲಿ MBBS ಮಾಡ್ಕೊಂಡು ಬಂದರೆ NMC ಇಂದ ಅದಕ್ಕೆ ಮಾನ್ಯತೆ ಸಿಗುತ್ತಾ ಭಾರತದಲ್ಲಿ, ಮತ್ತು ಉದ್ಯೋಗದ ಅವಕಾಶ ಯಾವ ರೀತಿ ಇದೆ ಅಂತ? ಫಸ್ಟ್ ನಾವು ಯಾವ ಕಂಟ್ರಿಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಕೆಲವು ಕಂಟ್ರೀಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ NMC ಇಂದ ರೆಕಗ್ನೇಷನ್ ಕೊಟ್ಟಿರಲ್ಲ, ಮತ್ತು ಎಂಬಸೀಸಿಂದ ಬಂದು ಕನ್ಫರ್ಮೇಷನ್ ಸಿಕ್ಕಿರಲ್ಲ. ಮೋಸ್ಟ್ ಆಫ್ ದಿ ಯೂನಿವರ್ಸಿಟೀಸ್ ಇದೆ. ಬಟ್ ಒಂದು ಒಂದು ಸ್ಟೂಡೆಂಟು ಒಂದು ರೆಸ್ಪಾನ್ಸಿಬಲ್ ಸ್ಟೂಡೆಂಟ್ ಅಂದರೆ ಪೇರೆಂಟ್ಸ್ಗೆ ಅಷ್ಟೊಂದು ಗೊತ್ತಿರಲ್ಲ. ರೈತರು ಇರ್ತಾರೆ, ಅವರು ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡೋರು ಇರ್ತಾರೆ. ಬಟ್ ಒಂದು ಮೆಡಿಕಲ್ ಆಸ್ಪಿರೆಂಟು ಅವನಿಗೆ ಚೆಕ್ ಮಾಡಬೇಕಾಗಿರಂದ್ರೆ ಈಗ NMCದು ಸಪ್ರೇಟಾಗಿ ಸೈಟ್ ಇರುತ್ತೆ, NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ಸೈಟ್ ಇರುತ್ತೆ. ಅದರಲ್ಲಿ ನಾವು ಹೋಗಿ ಚೆಕ್ ಮಾಡಬೇಕು. ಫಸ್ಟು ಅದು ಡಿಗ್ರಿ ವ್ಯಾಲಿಡ್ ಇರುತ್ತೆ ಇಲ್ವಾ, ಅದು ಸೆಕೆಂಡ್ರಿ ಬರೋದು, ಅದು ಆಫ್ಟರ್ 5 years. ಬಟ್ ಇನಿಷಿಯಲ್ ಸ್ಟೆಪ್ ಬಂದು ನಮ್ಮದು ಕರೆಕ್ಟಾಗಿರಬೇಕು. ಅಕಾರ್ಡಿಂಗ್ ಟು NMC
ರೆಕಗ್ನೈಸ್ಡ್ ಆಗಿದ್ದರೆ ಎಜುಕೇಷನು, ರೆಕಗ್ನೈಸ್ಡ್ ಆಗಿದ್ದರೆ ಕಾಲೇಜು 100% ನಮ್ಮ ಡಿಗ್ರಿಗೆ ವ್ಯಾಲ್ಯೂ ಸಿಗುತ್ತೆ. ಏನಕ್ಕಂದರೆ ಆ NMC ರೂಲ್ ಪ್ರಕಾರ ಆ ಕಂಟ್ರಿಯಲ್ಲಿ ಇರುವಂಥ ಕಾಲೇಜಸ್ಸು ರೆಕಗ್ನೈಸ್ಡ್ 100% ಆಗಿರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ಎನಿಥಿಂಗ್. ಓಕೆ, ಒಬ್ರು ಕಾಲರ್ ಇದ್ದಾರೆ, ಜ್ಯೋತಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಮುಬಾರಕ್ ಅವರಿದ್ದಾರೆ, ಮಾತನಾಡಿ. ಜ್ಯೋತಿ ಅವರೇ ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಇಲ್ಲಿಂದ ಹೋಗಿ ಬರೋಕ್ಕೆ ಡೊನೇಷನ್ ಎಷ್ಟಾಗ್ಬೋದು ಅಂತ? ಹೋಗಿ ಬರೋಕ್ಕೆ ಡೊನೇಷನ್ ಸರ್, ಡೊನೇಷನ್ ಏನು ಇರೋದಿಲ್ಲ. ಫಾರಿನಲ್ಲಿ ಡೊನೇಷನ್ ಇರಲ್ಲ, ಜಸ್ಟು ಕಾಲೇಜ್ ಫೀಸ್ ಮಾತ್ರ ಇರುತ್ತೆ. ನಿಮಗೆ ನಿಮ್ಮ ಬಜೆಟ್ ತಕ್ಕಂತೆ ಕಾಲೇಜಸನ್ನು ಕೊಡ್ತೀವಿ. ವರ್ಷಕ್ಕೆ ಬಜೆಟ್ ಅಂದರೆ ಒಂದು 2.5 ಲ್ಯಾಕ್ ರುಪೀಸು 3 ಲ್ಯಾಕ್ ರುಪೀಸ್ ಬಜೆಟಲ್ಲಿ ಬಂದು ಕಾಲೇಜಸ್ ಬರುತ್ತೆ. ಫಸ್ಟ್ ಇಯರ್ ಸ್ಟೂಡೆಂಟ್ಗೆ ಇಲ್ಲಿಂದ ಕಳಿಸ್ಬೇಕಂದ್ರೆ 6 ರಿಂದ 6.5 ಲಕ್ಷ ರೂಪಾಯಿ ಬಜೆಟ್ ಬರುತ್ತೆ. ಅದರಲ್ಲಿ ನಿಮಗೆ ಪರ್ಮಿಷನ್ ಲೆಟ್ರ್ ತಗೋಬೇಕು, ಅಡ್ಮಿಷನ್ನು, ವೀಸಾ, ಇನ್ವಿಟೇಷನ್ ಲೆಟರ್ ಫ್ರಮ್ ಮಿನಿಸ್ಟ್ರಿ, ಫಾರಿನ್ ಅಫೇರ್ ಲೆಟರು, ಎಕ್ಸ್ಟರ್ನಲ್ ಅಫೇರ್ ಲೆಟರು, ಅಪೋಸ್ಟಲ್ ಮಾಡಿಸ್ಬೇಕಾಗುತ್ತೆ, 4G ಸಿಮ್ ಕಾರ್ಡ್ ಕೊಡಿಸ್ಬೇಕಾಗುತ್ತೆ, ವೀಸಾ ಇನ್ಶೂರೆನ್ಸ್ ಅಲ್ಲಿ ಎಕ್ಸ್ಟೆನ್ಷನ್ ಮಾಡಿಸ್ಕೊಡ್ಬೇಕಾಗುತ್ತೆ, ಅಲ್ಲಿ ಕಂಟ್ರಿಗೆ ಹೋದ್ಮೇಲೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಸ್ಕೊಡ್ಬೇಕಾಗುತ್ತೆ, ಫ್ಲೈಟ್ ಟಿಕೆಟ್ ಇನ್ಕ್ಲೂಡೆಡ್ ಆಗಿರುತ್ತೆ, ಕಾಲೇಜ್ ಫೀಸ್ ಇನ್ಕ್ಲೂಡೆಡ್ ಆಗಿರುತ್ತೆ, ಹಾಸ್ಟೆಲ್ ಫೀಸ್ ಇನ್ಕ್ಲೂಡೆಡ್ ಆಗಿರುತ್ತೆ. ಇದರಲ್ಲಿ ಟೋಟಲ್ ಒಂದು ಪ್ಯಾಕೇಜ್ ಮಾಡಿ ಸ್ಟೂಡೆಂಟ್ ಇಂಡಿಯಾಯಿಂದ ಫಾರಿನಿಗೆ ಕಳಿಸ್ಬೇಕಂದ್ರೆ ಮಿನಿಮಮ್ 6 to 6.5 ಲ್ಯಾಕ್ ರುಪೀಸ್ ಫಸ್ಟ್ ಇಯರ್ಗೆ ಖರ್ಚು ಬಂದೇ ಬರುತ್ತೆ ಅವ್ರಿಗೆ. ಸೆಕೆಂಡ್ ಇಯರಿಂದ ಅವ್ರಿಗೆ ಫೀಸು 2 ಲ್ಯಾಕ್ ರುಪೀಸಲ್ಲಿ ಕೂಡ ಕಾಲೇಜ್ ಇದೆ ನಮ್ಮ ಹತ್ರ, 2,50,000 ಕೂಡ ಕಾಲೇಜಸ್ ಇದೆ, 3 ಲ್ಯಾಕ್ ರುಪೀಸಲ್ಲಿ ಕೂಡ ಕಾಲೇಜ್ ಇದೆ. ಅವರು ಬಜೆಟ್ ತಕ್ಕಂತೆ, ಅವ್ರ ಪರ್ಸೆಂಟೇಜ್ ತಕ್ಕಂತೆ ಬಂದು ಕಾಲೇಜಸನ್ನು ನಾವು ಸೆಲೆಕ್ಟ್ ಮಾಡಿ ಕೊಡ್ತೀವಿ ಅವ್ರಿಗೆ. ಧನ್ಯವಾದ ಜ್ಯೋತಿ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಈಗ ಸ್ಪಾಟ್ ಅಡ್ಮಿಷನ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅದು ಹೇಗಿರುತ್ತೆ ಪ್ರೊಸೀಜರ್ ಅಂತ? ಎವ್ರಿ ವೀಕು ಒಂದು ಸ್ಪಾಟ್ ಅಡ್ಮಿಷನ್ಸ್ ಕ್ಯಾಂಪನ್ನು ರನ್ ಮಾಡ್ತಾ ಇದ್ವಿ ನಮ್ಮ ಬ್ಯಾಂಗ್ಳೂರಲ್ಲಿ ಕೋರಮಂಗಲ ಸೋನಿಯೋಲ್ ಸಿಗ್ನಲ್ ಇರುವಂಥ ಆಫೀಸಲ್ಲಿ. ಸ್ಪಾಟ್ ಅಡ್ಮಿಷನ್ ಏನಕ್ಕೆ ಮಾಡ್ತಾ ಇದ್ವಿ ಅಂದರೆ ಮಂಡೇ ಟು ಸ್ಯಾಟರ್ಡೇ ಮೋಸ್ಟು ಪೇರೆಂಟ್ಸು ಬ್ಯುಸಿಯಾಗಿರ್ತಾರೆ. ಲಾಕ್ಡೌನ್ ಇತ್ತು, ಜಾಬ್ಗಳಿರಲಿಲ್ಲ. ಈಗಲೇ ಜಾಬ್ಗಳು ಹೋಗೋಕ್ಕೆ ಶುರು ಮಾಡಿದ್ದಾರೆ, ಕೆಲಸಕ್ಕೆ ಹೋಗಿ ಇವಾಗಲೇ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ಭಾನುವಾರ ಎಲ್ಲರೂ ಫ್ರೀ ಇರ್ತಾರೆ. ಈಗ ಮೆಡಿಕಲ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಗೋಬೇಕು, ಒಂದು ಮಾಹಿತಿ ತಗೋಬೇಕು, ಅವರು ಯಾವ ಕಾಲೇಜಲ್ಲಿ ಯಾವ ಥರ ಇರುತ್ತೆ. ಈಗ ಸೆಕೆಂಡ್ PUCವರೆಗೂ ಹೆಂಗೋ ಓದಿಸ್ಬಿಟ್ಟಿರ್ತಾರೆ ಅವರು, ಈಗ ಒಂದು ಬಜೆಟ್ ಗೊತ್ತಾಗಿರುತ್ತೆ, ಆ ಒಂದು ಒಳ್ಳೆ ಕಾಲೇಜಲ್ಲಿ ಎಜುಕೇಷನ್ ಮಾಡಿರ್ತೀವಿ. ಮುಂದಿನ ಬರುವಂಥ ಎಜುಕೇಷನಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅವರು, ಅದು ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟು. ಈಗ MBBS ಮಾಡಬೇಕಂದ್ರೆ ಯಾವ ಕಂಟ್ರಿಯಲ್ಲಿ ಮಾಡಿದ್ರೆ ಅವಕಾಶ ಜಾಸ್ತಿ ಇರುತ್ತೆ, ಜಾಬಿನ ವ್ಯವಸ್ಥೆ ಯಾವ ಥರ ಇರುತ್ತೆ, ಅಲ್ಲಿಂದ ಓದ್ಕೊಂಬಂದಮೇಲೆ ಯಾವ್ಯಾವ ಕಂಟ್ರಿಗೆ ಎಷ್ಟೊಂದು ವ್ಯಾಲ್ಯೂ ಇರುತ್ತೆ, ಮತ್ತು ಪಾಸಿಂಗ್ ಪರ್ಸೆಂಟೇಜ್ ಏನಿದೆ ಆ ಕಂಟ್ರಿದು, ಮತ್ತು ಬಜೆಟ್ ಎಷ್ಟು ಇಂಪಾರ್ಟೆಂಟ್ ಬರೋದೇ ಬಜೆಟು. ಈಗ ಈ ಇರೋ ಸಿಚುವೇಷನಲ್ಲಿ ಒಂದು ಕಡಿಮೆ ಬಜೆಟಲ್ಲಿ ನೋಡ್ತಾರೆ ಬಿಟ್ಟರೆ ಹೈಯೆಸ್ಟ್ ಬಜೆಟು ಯಾರ ಹತ್ರನೂ ಇಲ್ಲ. ಈಗ ಆ ಸಿಚುವೇಷನಲ್ಲಿ ಎಜುಕೇಷನ್ನು ಮಾಡಬೇಕು. ಈಗ ನಾವು ಒಂದು ಕಡಿಮೆ ಬಜೆಟಲ್ಲೂ ಮಾಡ್ಕೋಬೇಕಂದ್ರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ಲು ವೀಕ್ಲಿ ಒನ್ಸ್ ಏನು ಮಾಡ್ತೀವಿ ಅಂದರೆ ಸ್ಪಾಟ್ ಅಡ್ಮಿಷನ್ ಕ್ಯಾಂಪನ್ನು ರನ್ ಮಾಡ್ತೀವಿ. ಅದರಲ್ಲಿ ಸ್ಟೂಡೆಂಟು 10th ಮಾರ್ಕ್ಸ್ ಕಾರ್ಡು, 11th ಮಾರ್ಕ್ಸ್ ಕಾರ್ಡ್ ತೊಗೊಂಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಆಧಾರ್ ಕಾರ್ಡ್ ತೊಗೊಂಡು ಆಫೀಸಿಗೆ ವಿಸಿಟ್ ಮಾಡಿದ್ರೆ ಟೋಟಲ್ ಒಂದು ಮಾಹಿತಿ ಕೊಡ್ತೀವಿ. ಬೇಸ್ಡ್ ಆನ್ ದಟ್ಟು ಅವರು ನಿಯರ್ ಬೈ ಯಾವ್ಯಾವ ಡಿಸ್ಟ್ರಿಕ್ಸಿಂದ ಅವ್ರು ಬಂದಿರ್ತಾರೋ ಆ ನಿಯರ್ ಬೈ ಡಿಸ್ಟ್ರಿಕ್ಸಿಂದ ಯಾರ್ಯಾರು ವಿದ್ಯಾರ್ಥಿಗಳು ಇರ್ತಾರೋ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಅವ್ರ ಜೊತೆ ಇನ್ಫಾರ್ಮೇಷನ್ ತೊಗೋಬೋದು, ವೀಡಿಯೋ ಕಾಲಲ್ಲಿ ಮಾತಾಡಿಸ್ತೀವಿ. ಅವ್ರಿಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ, ಮತ್ತು ಮುಂದಿನ ಕೆರಿಯರ್ ಬಿಲ್ಡ್ ಮಾಡೋಕ್ಕೆ ಬಂದು ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಬಂದು ಮಿನಿಮಮ್ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಈ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ 10th 11th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, 10,000 ರುಪೀಸ್ ಬಂದು ಸ್ಪಾಟ್ ಅಡ್ಮಿಷನ್ ಫೀಸ್ ನಾವು ತೊಗೊತೀವಿ. ಅದಾದಮೇಲೆ ಬೈ ಚಾನ್ಸು ಇಂಡಿಯಾದಲ್ಲಿ ಫ್ರೀ ಸೀಟ್ ಸಿಕ್ತಂದರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೋಬೋದು, ರೀಫಂಡ್ ಕೂಡ ಆಗುತ್ತೆ ಅವ್ರಿಗೆ. ಓಕೆ, ಈಗ ಸುಮಾರು ಎಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಕಡೆಯಿಂದ ವಿದೇಶದಲ್ಲಿ ಓದ್ತಾ ಇದ್ದಾರೆ? ಪ್ರತಿ ವರ್ಷ ಒಂದು 300 ಸ್ಟೂಡೆಂಟ್ಸು, 250 to 300 ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯಿಂದ ಕಳಿಸ್ಕೊಡ್ತೀವಿ. ಓಕೆ ಸರ್, ಇವತ್ತಿನ ಸಂಚಿಕೆಯಲ್ಲಿ ಬಂದು ಡಾಕ್ಟರ್ ಡ್ರೀಮ್ಸ್ನ ವಿಚಾರವಾಗಿ, ವಿದೇಶದಲ್ಲಿ MBBS ಯಾವ ರೀತಿ ವಿದ್ಯಾರ್ಥಿಗಳು ಮಾಡಬಹುದು ಅನ್ನೋ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ತಮಗೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿಯಲ್ಲಿ ಸದಾ ಮುಂದೆ, ದಿಗ್ವಿಜಯ ನ್ಯೂಸ್.